ಕಾಶ್ಮೀರಿ ಪಂಡಿತೆ ಸರಳಾ ಭಟ್ ಹತ್ಯೆಯ ಮಾಸ್ಟರ್ ಮೈಂಡ್ ಯಾಸಿನ್ ಮಲಿಕ್ಗೆ ಕಾನೂನು ಕುಣಿಕೆ. ಕಾಂಗ್ರೆಸ್ ತಬ್ಬಿಕೊಂಡಿದ್ದ ಉಗ್ರನ ವಿರುದ್ಧ ಕೊನೆಗೂ ಚಾರ್ಜ್ ಶೀಟ್ ಸಲ್ಲಿಕೆ. ಕಾಶ್ಮೀರ ಕಣಿವೆಯಲ್ಲಿ ಜಿಹಾದಿ ಭಯೋತ್ಪಾದನೆಯ ಭಾಗವಾಗಿ ನಡೆದಿದ್ದ ಅತ್ಯಂತ ಭೀಕರ ಹಾಗೂ ಹೇಯ ಅಪರಾಧ ಕೃತ್ಯವೊಂದಕ್ಕೆ ಸಂಬಂಧಿಸಿದಂತೆ ಭಯೋತ್ಪಾದಕ ಯಾಸಿನ್ ಮಲಿಕ್ ಮೇಲೆ ಹಲವು ದಶಕಗಳ ನಂತರ ಕಾನೂನು ಕುಣಿಕೆ ಬಿಗಿಯಾಗಿದೆ. ಕಾಶ್ಮೀರಿ ಪಂಡಿತ ಸಮುದಾಯದ ನರ್ಸ್ ಸರಳಾ ಭಟ್ ಅವರ ಅಪಹರಣ, ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 36 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಮುಖ್ಯಸ್ಥ ಯಾಸಿನ್ ಮಲಿಕ್ ವಿರುದ್ಧ ಜಮ್ಮುವಿನ ವಿಶೇಷ ನ್ಯಾಯಾಲಯದಲ್ಲಿ ದೋಷಾರೋಪಣೆ ಪಟ್ಟಿ ಸಲ್ಲಿಕೆಯಾಗಿದೆ. 1990ರ ಏಪ್ರಿಲ್ ತಿಂಗಳಲ್ಲಿ ಶ್ರೀನಗರದ ಸೌರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಸರಳಾ ಭಟ್ ಅವರನ್ನು ಭಯೋತ್ಪಾದಕರು ಅಪಹರಿಸಿದ್ದರು. ಅಪಹರಣದ ನಂತರ ಸರಳಾ ಭಟ್ ಅವರನ್ನು ಸುದೀರ್ಘ ಕಾಲ ಕೂಡಿಟ್ಟು ಅಮಾನುಷವಾಗಿ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿತ್ತು. ಮಾತ್ರವಲ್ಲದೆ ಏಪ್ರಿಲ್ 19, 1990ರಂದು ಗುಂಡಿಕ್ಕಿ ಹತ್ಯೆಗೈದು ಶವವನ್ನು ರಸ್ತೆಗೆ ಎಸೆಯಲಾಗಿತ್ತು. ಕಾಶ್ಮೀರಿ ಪಂಡಿತರನ್ನು ಕಣಿವೆಯಿಂದ ಓಡಿಸಲು, ಭಯಭೀತಗೊಳಿಸಲು ಭಯೋತ್ಪಾದಕರು ಇಂಥ ಹೇಯ ಕೃತ್ಯವನ್ನು ನಡೆಸಿದ್ದರು. ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ಕಾಂಗ್ರೆಸ್ನ ಓಲೈಕೆ ರಾಜಕಾರಣ, ಭಯೋತ್ಪಾದಕರ ಮೇಲಿನ ಮಮಕಾರದ ಫಲವಾಗಿ ಈ ಪ್ರಕರಣದ ತನಿಖೆ ದಶಕಗಳ ಕಾಲ ನೆನೆಗುದಿಗೆ ಬಿದ್ದಿತ್ತು. ಆದರೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರುತ್ತಿದ್ದಂತೆ ಕಣಿವೆ ರಾಜ್ಯದಲ್ಲಿ ಆಮೂಲಾಗ್ರ ಬದಲಾವಣೆಯಾಗುತ್ತಿದೆ. ಪರಿಣಾಮವಾಗಿ ಯಾಸಿನ್ ಮಲಿಕ್ ನಂತಹ ಸಮಾಜಘಾತುಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ವಿಶೇಷ ಅಂದ್ರೆ ಇದೇ ಯಾಸಿನ್ ಮಲಿಕ್ ನನ್ನು ಕಾಂಗ್ರೆಸ್ ಎಂದಿಗೂ ಭಯೋತ್ಪಾದಕ ಎಂದು ಪರಿಗಣಿಸಲೇ ಇಲ್ಲ. ಮಾತ್ರವಲ್ಲದೆ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಉಗ್ರನ ಕೈಕುಲುಕಿ ಅಪ್ಪಿಕೊಂಡಿದ್ದರು. ಭಯೋತ್ಪಾದನೆ, ಮತಾಂಧತೆಯ ವಿರುದ್ಧ ಮೋದಿ ಸರ್ಕಾರದ ಶೂನ್ಯ ಸಹಿಷ್ಣುತೆಯ ನೀತಿಯ ಕಾರಣದಿಂದಾಗಿ ರಕ್ತಪಿಪಾಸಿಗಳು ಇಂದು ತಮ್ಮ ಕರ್ಮಕ್ಕೆ ತಕ್ಕ ಫಲ ಅನುಭವಿಸುತ್ತಿದ್ದಾರೆ.